ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ 1977ರಲ್ಲಿ ಪ್ರಕಟ ಆದಂಥ ಗ್ರಂಥ, ಬೃಹತ್ ಗ್ರಂಥ. ಅದರಲ್ಲಿ ನಾವೀಗ ಶ್ರೀ GM ಹೆಗಡೆ, ಖ್ಯಾತ ವಿಮರ್ಶಕ ಸಾಹಿತಿ, ವಿದ್ವಾಂಸ ಸಾಹಿತಿ, ಅವರು ಬರೆದು ಈ ಪುಸ್ತಕದಲ್ಲಿ 63ನೇ ಪ್ರಕರಣ ಆಗಿದೆ. ಇದೊಂದು ವಿಶಿಷ್ಟವಾದಂಥ ಪ್ರಕರಣ. ಭಾಷಾ ವಿಜ್ಞಾನ, ಭಾಷಾ ವೈಜ್ಞಾನಿಕ ವಿಶ್ಲೇಷಣೆ. ನಾನು ವಿಜ್ಞಾನ ಅಂದೆ, ಆದರೆ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆ. ನಿನ್ನೆ ನಾವು ಛಂದೋರಚನೆಯನ್ನು ನೋಡಿದ್ವಿ. ಅದು ಯಾವ ರೀತಿ 4 ಮಾತ್ರೆಯ 3 ಗಣಗಳ ಆ ಪಂಕ್ತಿಯಲ್ಲಿ ಅದು ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಅಲ್ಲೇ 912 ಮಾತ್ರೆಗಳು 228 ಗಣಗಳು ಬರ್ತಾವಂತ ಹೇಳ್ಕೊಂಡು ಹೇಳಿದ್ವಿ. ಇವತ್ತು ಈ ಧ್ವನಿ, ಆ ಕವನದಲ್ಲಿರುವಂಥ ಧ್ವನಿ, ಆ ಧ್ವನಿಯ ಸಂಯೋಜನೆಯನ್ನು ವರಕವಿ ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನು ಈ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ನಮ್ಮ ಶ್ರೀ GM ಹೆಗಡೆಯವರು ಮಾಡಿಟ್ಟಿದ್ದಾರೆ. ಧ್ವನಿ ಹೇಗೆ ಹೊರಡ್ತದೆ? ಆ ಅಕ್ಷರಗಳಿಂದ, ಸ್ವರಗಳಿಂದ ಅಲ್ಲವೇ? ಹಿಂಗೆ ಪ್ರತಿ ಅಕ್ಷರಗಳು ಯಾವ ರೀತಿ ಪ್ರಯೋಗಿಸಲ್ಪಟ್ಟಾವ, ಎಷ್ಟೊಂದು ಪ್ರಯೋಗಿಸಲ್ಪಟ್ಟಾವ, ಎಷ್ಟೊಂದನ್ನು ಇಡಲಾಗಿದೆ ಅನ್ನೋದು. ಉದಾಹರಣೆಗೆ ಇದು 7 ಸ್ಥಾನಗಳಲ್ಲಿ ಇದೆ. ಹೆಂಗಪ್ಪ ಅಂತಂದ್ರೆ, ಗಾಳಿಕೆ ನೀಲೇನ ಮಾಡಿದ್ದಾರ ತಾನ. ಅಲ್ಲಿ ನೋಡಿ ಬಂತು ಕೊನೆಗೆ. ಅದು ಹೀಗೆ ಆನು 6 ಆವೃತ್ತ ಸಂಖ್ಯೆ ಅಂದರೆ ಅವು ಬರ್ತಾ ಇರ್ತಾವ, ಅವು ವ್ಯಾಪಿಸಿಬಿಟ್ಟಿದ್ದಾವ. ಈ ಎಷ್ಟರಲ್ಲೇ 76 ಪಂಕ್ತಿಗಳ ನೀಳ್ಗವನದಲ್ಲಿ ದಿಂದ ಕ್ಷ ತನಕ ಇವೆಲ್ಲ ಅಕ್ಷರಗಳು ಒಳಗೆ ಸೇರಿಬಿಟ್ಟಾವ ಅಂತ ಹೇಳ್ತಾರೆ. ಈದ್ದು 4, ಊದ್ದು ಒಂದೇ, ಏದ್ದು 4, ಎ ಎ ಎ ಎ ಎ ಎ ಎ ಅದು ಹೆಂಗೆ ಎಂಬುದನ್ನು ನಾನು ಹೇಳ್ತೇನೆ ಕೆಲವೊಂದನ್ನು. ಏನು ಬಣ್ಣ ಬಣ್ಣ, ಏನು ಬಣ್ಣ ಬಣ್ಣ, ನಡುವೆ ನವಿಲ ಗಣ್ಣ, ಬಳಕೆಯಾಗಿದೆ. ಈ ರೀತಿ ನೋಡ್ರಿ, ಆಶ್ಚರ್ಯ ಅಂದರೆ ಇದು 38 ಸ್ಥಾನಗಳಲ್ಲಿ ಇದೆ, ವಿವಿಧ ರೂಪಗಳಲ್ಲಿ. ಕ ಕ ಕ ಕಿ ಕಿ ಕು ಕು ಕ ಕೆ ಕ ಕ ಕ್ಯ ಕಿ ಕಿ ಕ ಕ ಕು ಕು ಕಿ ಕ್ಯ ಕಾ ಕಾ ಕು ಕೆ ಕಿ 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 ಕ ಕ ಕ ಕ ಕು ಕ ಕ ಕ ಕು ಕ ಕಾ, ಹೀಗೆ 28 ಸ್ಥಳ. ಇದು ಗ ಅಂತೂ ವಿಚಿತ್ರ. 58 ಸ್ಥಾನಗಳಲ್ಲಿ ಅದು ತಾಣ ಹೊಡೆದದ. 58 ಸ್ಥಾನಗಳಲ್ಲಿ 58 ರೀ. ಗಿ ಗೆ ಗಾ ಗೆ ಗಿ ಗೆ ಗಿ ಗೆ ಗ ಗ ಗಾ ಗೆ ಗಿ ಗೆ ಗ್ಯಾ ಗ ಗ ಗ ಗೆ 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 ಗಿ ಗಿ ಗು ಗು ಗೆ ಗೆ ಗಿ ಗಿ ಗೆ ಗೆ ಗ ಗ ಗು ಗು ಗ ಗ ಗ ಗಿ ಗು ಗ ಗ ಗೋ ಗೋ. ಹೀಗೆ ಒಂದೆರಡು ಹಾಗೆ ಓದ್ತೇನೆ, ಆಶ್ಚರ್ಯಪಡ್ಬೋದು ನೀವು. ಗಾಳಿಕೆ ನೀಲೇನ ಮಾಡಿದ್ದಾರೆ ತಾನ, ಇಲ್ಲಿ ಗಾ ಪ್ರಯೋಗ ಆಗಿದೆ. ಆಮೇಲೆ ಮುಂದೆ ಹೂವಿಗೆ ಹೋಗತಾವ ಗಲ್ಲ ತಿವಿತಾವ, ಗ ಬರ್ತದೆ ಅಲ್ಲಿ ಪ್ರಯೋಗದೊಳಗೆ. ಆಮೇಲೆ ಮುಂದೆ ಅಲ್ಲೇ ಕಾಡಗಿಡ ಗಂಟಿ ಅಂಟಿ ಗಂಟಿ ಗಿಂಟಿ, ನೋಡಿ ಗ 3 ಕಡೆ ಬಂದದಿಲ್ಲ. ಕಾಡಗಿಡ ಗಂಟಿ ಅಂಟಿ ಗಿಂಟಿ ಗಂಟಿ. ಆಮೇಲೆ ಮಾಲಿಂಗನ ಬಳ್ಳಿ, ಮಾಲಿಂಗನ ಗ ಬಂತು. ತೂಗು ಮಂಚದಲ್ಲಿ ತೂಗಿ ತೂಗಿ ತೂಗಿ, ನೋಡ್ರಿ ಗ 3 ಕಡೆ ಮ್ಯಾಲಿನ ಲೈನ್ದಾಗ ದಣಿ ಧಾಂಗ ಆಗಿ, ಕೆಳಗಿನ ಸಾಲಿನಾಗ 2 ಸರಿ. ಹಿಂಗೆ
58 ಸರಿ, ಚ ಛ ಡ ಠ ಡ 31 ಕಡೆ, ಡ ಡಿ 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 ಡು ಡೆ ಡೆ ಡು ಡಿ 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 ಡು 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 ಡಿ ಡೆ ಡು ಡು ಡಿ. ಹೆಂಗಪ್ಪ ಅಂದ್ರೆ ಸಿಕ್ಕಲ್ಲೋಡತಾವ ಅಲ್ಲೂ ಎಲ್ಲೂ ಅವ ಕಾಣದೆಲ್ಲೋ ಮೂಡಿ ಡಿ ಬಂದು ಗಾಳಿಗೂಡಿ. ಹಿಂಗೆ ಇಷ್ಟು ಎಲ್ಲ ಇವನ್ನ ಓದಿಂದ ಹಿಡ್ಕೊಂಡು ಎಲ್ಲಿ ತನಕಪ್ಪ ಅಂತಂದ್ರೆ ಕ್ಷ ತನಕ ರೀ ಯಾವ ರೀತಿ ಆ ಅಕ್ಷರಗಳು ಅದಕ್ಕೆ ಅವಕ್ಕೆ ಏನಂತಾರೆ ಅವರು ಧ್ವನಿ ಸಂಯೋಜನೆ. ಆ ಧ್ವನಿ ಆ ಅಕ್ಷರಗಳ ಧ್ವನಿ ಯಾವ ರೀತಿ ಈ ದ್ವಿಪದಿಯಾದಂಥ ಪಾತರಗಿತ್ತಿ ಪತ್ರದಲ್ಲಿ ಇದೆ ಎಂಬುದನ್ನು ಲಿಸ್ಟ್ ಮಾಡಿದರೆ 507 ಆವೃತ್ತ ಸಂಖ್ಯೆಗಳು ಅಂದರೆ ಮೇಲಿಂದ ಮೇಲೆ ಬರ್ತಾ ಇರುವಂಥ ಸಂಖ್ಯೆಗಳು ಅವೇ ಅಂತ ತಿಳ್ಕೊಂಡು ಲಿಸ್ಟ್ ಮಾಡಿದ್ದಾರೆ. ಅದ್ಭುತ ಕೆಲಸ ಇದು. ಆದ ನಂತರ ಅವರು ಮತ್ತು 11 ಧ್ವನಿಗಳನ್ನು ಹುಡುಕ್ತಾರೆ. ಅದರ ನಂತರ ಧ್ವನಿ ಸಂಯೋಜನೆ ದೃಷ್ಟಿಯಿಂದ ಒಂದೇ ತೆರನಾದ ವ್ಯಂಜನಗಳು ಆವೃತ್ತಿ ಪ್ರತಿ ದ್ವಿವೃತ್ತಿಯಲ್ಲಿ ಬರುತ್ತವೆ. ಇದಾದ ನಂತರ ಏನಾಗ್ತದೆ ಅಂತಂದ್ರೆ ಧ್ವನಿ ಸಂಯೋಜನೆ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಹೆಂಗಂದ್ರೆ ಪಕ್ಕ ಅಕ್ಕ ಚಕ್ಕಿ ಅಕ್ಕಿ ಚಕ್ಕ ತಕ್ಕ ಹಿಂಗೆ ಬರ್ತಾವೆ. ಅವನು ಇಲ್ಲಿ ಪ್ರಯೋಗ ಅದ. ಇವು ಏನಂತಾರೆ ಇವಕ್ಕೆ ಧ್ವನಿ ಸಂಯೋಜನ ದೃಷ್ಟಿಯಿಂದ ಬರ್ತಾವ ಅಂಥೇಳಿ. ಅದು ಭಾಷಾ ವಿಜ್ಞಾನ ದೃಷ್ಟಿಯಿಂದ ಅವರು ನೋಡ್ತಾರೆ. ಪಕ್ಕ ಹೂಡಿ ಹೂಡಿ ಹುಡಿ ಹುಡಿ ಹೆಂಗೆ ಕೂಡ್ಸ್ಯಾರ ನೋಡ್ರಿ ಅವ್ರು. ಪಕ್ಕ ಹೂಡಿ ಹೂಡಿ. ಆಮೇಲೆ ಹೀಗೆ ನೀರಿನ್ಯಾಗ ಬ್ಯಾಗ ಹ್ಯಾಂಗ ಸಿಕ್ಕಿದಂಗ ಚುಚ್ಚಿ ಹಚ್ಚಿ ಬರ್ತದಲ್ಲ ಶಬ್ದ, ಅದು ಚುಚ್ಚಿ ಹಚ್ಚಿ ಬರ್ತದೆ. ಹೊನ್ನ ಚಿಕ್ಕಿ ಇಟ್ಟು ಬೆಳ್ಳಿ ಅಕ್ಕಿ ಇವಕ್ಕೆಲ್ಲ ಧ್ವನಿ ಸಂಯೋಜನೆ ಅಂತಾರೆ. ಇವು ಎಷ್ಟೋ ಕೊಂದು ಬರ್ತಾವ್ರಿ ಪಾಡ್ನಾಗ. ಧ್ವನಿದು ಅಕ್ಷರ ಅದು. ಇದು ಧ್ವನಿ ಸಂಯೋಜನೆ 2 ಶಬ್ದಗಳು ಕೂಡಿ ಈ ಪದ್ಯದಲ್ಲಿ ಬಂದಾವ ಅಂತಾರೆ. ಇದು ಭಾಷಾ ವೈಜ್ಞಾನಿಕ ವಿಶ್ಲೇಷಣೆ. ಇನ್ನು ಅವ್ರು ಏನು ಮಾಡ್ತಾರೆ ಅಂದ್ರೆ ನಾಮಪದ ಎಷ್ಟು ಉಪಯೋಗ ಮಾಡಿ ಪಾತರಗಿತ್ತಿ, ಗುಬ್ಬಿ, ನಾಯಿ, ಹೂವು, ರುದ್ರಗಂಟಿ, ವಿಷ್ಣುಗಂಟಿ, ಅಂಚೆಗಂಟಿ, ಮಧುಗುಣಿಕಿ, ಅಡವಿ ಮಲ್ಲಿಗೆ, ಹುಲ್ಲುಗಾವಲ, ಬನ, ಹೊಲ, ತೋಟ, ಗಾಳಿ, ನೀರು, ಹುಡಿ, ಪಗಡಿ, ತಾಳ, ಹಸಿರು, ಈ ನಾಮಪದಗಳೂ ಇಲ್ಲೇ ಪ್ರಯೋಗದಲ್ಲಿ ಬಂದಿವೆ ಈ ಹಾಡಿನಲ್ಲಿ. ಕೇವಲ ಈ 36 ಸಾಲುಗಳಲ್ಲಿ. ಆಮೇಲೆ ಕ್ರಿಯಾಪದಗಳು ಭಾಳ ಅದ್ಭುತವಾದ ಕ್ರಿಯಾಪದಗಳ ರೂಪಗಳು ಇಲ್ಲಿವೆ ಅಂತ ಹೇಳ್ತಾರೆ ಅವರು. ಆಮೇಲೆ ಕ್ರಿಯಾಪದಗಳು ಹೆಂಗಾಗ್ತಾವಂದ್ರೆ ಭೂತ ನ್ಯೂನ ರೂಪಗಳನ್ನು ಪಡೆದಿವೆ ಅಂತ ಹೇಳ್ತಾರೆ ಜೆ ಎಮ್ ಹೆಗಡೆ ಅವರು. ಹೆಂಗಂದ್ರೆ ಹಚ್ಚು ಹಚ್ಚಿ, ಹಾಸು ಹಾಸಿ, ಎಳೆ ಎಳೆದು, ತೂಗು ತೂಗಿ, ಆಡು ಆಡಿ, ಕುಡಿ ಕುಡಿದು ಹಿಂಗೆ. ಆಮೇಲೆ ಈ ಧಾರವಾಡ ಭಾಷೆ ಅದಲ್ಲ, ಇದರ ಪ್ರಯೋಗವನ್ನು ಬೇಂದ್ರೆಯವರು ಈ ಕವಿತೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೆಂಗಂದ್ರೆ ಮಾಡಿದ್ದಾರು 106 ಪಾರೋ ಯಾರು ಮಾಡಿದ್ದಾರೋ, 106 ಪಾರೋ ಯಾರು ಮಾಡಿದ್ದಾರೋ, ಹೂವಿಗೆ ಹೋಗತಾವ ಗಲ್ಲಾತಿವಿ ತಾವ. ಇದು ಧಾರವಾಡದ ಭಾಷಾ ಅಂತ ಅವರು ಐಡೆಂಟಿಫೈ ಮಾಡಿರ್ತಾರೆ. ಆಮೇಲೆ ದ್ವಂದ್ವ ಪದಗಳು ಸಾಕಷ್ಟು ದ್ವಂದ್ವ ಪದಗಳವ. ಎಷ್ಟು 13, 18, 36, 36, 36, 21, 22, 68 ಹೆಂಗಂದ್ರೆ ಚಿಕ್ಕಿ ಚಿಕ್ಕಿ, ಬಣ್ಣ ಬಣ್ಣ, ತಿಳಿವು ತಿಳಿವು, ಬನ ಬನ, ಹುಡಿ ಹುಡಿ, ತಕ್ಕ ತಕ್ಕ. ಹಿಂಗೆ ದ್ವಂದ್ವ ಪದಗಳ ಬಳಕೆನೂ ಈ 36 ಈ ನುಡಿಗಳಲ್ಲೇ ಮ್ಯಾಲಿಂದ ಮೇಲೆ ಬರ್ತಾವ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡ್ರಿ. ದ್ವಂದ್ವ ಪದಗಳ ಬೆಳಕೆಯನ್ನು ಅವರು ಹೇಳ್ತಾ ಇದ್ದಾರೆ ಇದರೊಳಗೆ. ತೂಗಿ 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 ದ್ವಂದ್ವ ಪದ ಅಲ್ಲಿದು, ಇದು ಬೇರೆ. ಇದು ತಿಳಿವು ಅಂತ ಪದ ಉಪಯೋಗ ಮಾಡುವಂಥ ಇವು ಮತ್ತು ಪ್ರತಿಧ್ವನಿತ ಆದಂಥ ಇವು ಪದಗಳು ಅನ್ಬೋದು. ಆಮೇಲೆ ನೋಡ್ರಿ ಇಲ್ಲಿ ಮುಂದೆ
ಇವು ಹೆಲ್ಲದು ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಅಂದ್ರೆ ಈ ಪ್ರತಿಧ್ವನಿತ ಪದಗಳು ಅವ ಇಲ್ಲಿ. ಹಚ್ಚಿ ಚುಚ್ಚಿ, ಹಚ್ಚಿದ ಮೇಲೆ ಚುಚ್ಚಿ ಬರ್ತದೆ ಪ್ರತಿಧ್ವನಿತ ಪದಗಳು. ಆರು ಪಾರು, ಹಾರು ಹರಿಕೆ, ಗಿಡ ಗಂಟಿ, ಚಪ್ಪ ಚಕ್ಕ ಹಿಂಗೆ ಬರ್ತಾವೆ. ಮತ್ತು ನಾಳೆ ನೋಡುವ. ನಮಸ್ಕಾರ.